ವೆಲ್ಕಮ್ ಟು ksrchannel. ನಮಸ್ಕಾರ ಮಿತ್ರರೆಲ್ಲರಿಗೂ. ಕರಿಬೇವು ಇದನ್ನು ರೈತರು ವಾಣಿಜ್ಯ ಬೆಳೆಯಾಗಿ ಬೆಳೆಸ್ತಾ ಇರುವಂಥ ಈ ಒಳ್ಳೆಯ ಸೊಪ್ಪಲ್ಲಿ ನಮಗೆ ಬೇಕಾಗುವಂಥ ನ್ಯೂಟ್ರಿಯೆಂಟ್ಸು ವಿಟಮಿನ್ಸು ಭಾಳ ಇದ್ದಾವೆ. ಅದರಲ್ಲಿ ಫೋಲಿಕ್ ಆ್ಯಸಿಡ್ ಮತ್ತು ಐರನ್ ಅಂಶವು ಈ ಎಳಕಲಲ್ಲಿ ಇರುತ್ತೆ. ಹೀಗಾಗಿ ಇದನ್ನು ಪ್ರತಿನಿತ್ಯ ಆಹಾರದಲ್ಲಿ ಬಳಸಿ ಸೇವಿಸುವುದರಿಂದ ರಕ್ತಹೀನತೆಯ ಸಮಸ್ಯೆಗೆ ನಿವಾರಿಸಬಹುದು. ಇದನ್ನು ತಿನ್ನದೇ ಮೂಲಿಗೆ ತಳ್ಳುವವರೇ ಹೆಚ್ಚು. ಆದರೆ ಕರಿಬೇವು ಕೇವಲ ಆಹಾರದ ರುಚಿಗೆ ಮಾತ್ರವಲ್ಲ, ಆರೋಗ್ಯಕ್ಕೂ ಒಳ್ಳೆಯದು ಎಂಬುದು ನೆನಪಿಟ್ಟುಕೊಳ್ಳಿ. ಈ ಕರಿಬೇವಿನ ಸೊಪ್ಪಲ್ಲಿ ವಿಟಮಿನ್ ಎ ಅಂದರೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ರೂಪದಲ್ಲಿ ಇರುತ್ತದೆ. ಅದನ್ನು ನಮ್ಮ ಲಿವರ್ ವಿಟಮಿನ್ ಎ ಆಗಿ ಕನ್ವರ್ಟ್ ಮಾಡಿ ನಮ್ಮ ಕಣ್ಣಿಗೆ ಭಾಳ ರಕ್ಷಣೆ ಕೊಡುತ್ತದೆ. ಏಕೆಂದರೆ ಇತ್ತೀಚೆಗೆ ನಾವು ಮತ್ತು ಮಕ್ಕಳು ಕಂಪ್ಯೂಟರ್, ಮೊಬೈಲ್ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಉಪಯೋಗಿಸುವುದರಿಂದ ನಮ್ಮ ಕಣ್ಣುಗಳಿಗೆ ಭಾಳ ಸ್ಟ್ರೈನ್ ಆಗ್ತಾ ಇದ್ದಾವೆ. ಈ ಕಾರಣ ನಾವು ಇಂಥ ಸೊಪ್ಪನ್ನು ಬಳಸುವುದರಿಂದ ನಮ್ಮ ಕಣ್ಣಿಗೆ ಒಳ್ಳೆಯ ವಿಟಮಿನ್ ಆದಂಥ ವಿಟಮಿನ್ ಎ ಸಿಗುತ್ತದೆ. ಈ ಕರಿಬೇವಿನ ಸೊಪ್ಪು ದೇಹದಲ್ಲಿರುವಂಥ ಅನಗತ್ಯ ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಉತ್ತಮಗೊಳಿಸಿ ಅಜೀರ್ಣ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಇದು ಬೆಳೆಕೂದಲು ನಿವಾರಣೆಗೆ, ಕೂದಲ ಬೆಳವಣಿಗೆ ಕೂಡ ಬಹಳ ಉಪಯೋಗಕಾರಿ. ಹಾಗೆ ಕೊಲೆಸ್ಟ್ರಾಲನ್ನು ಕೂಡ ನಿಯಂತ್ರಣ ಮಾಡುತ್ತದೆ. ಇನ್ನೆಷ್ಟೋ ಒಳ್ಳೆಯ ಗುಣಗಳಿರುವಂಥ ಈ ಕರಿಬೇವಿನ ಸೊಪ್ಪನ್ನು ನಾವು ದಿನನಿತ್ಯ ಉಪಯೋಗಿಸೋಕ್ಕೆ ಒಂದು ಒಳ್ಳೆಯ ರೆಸಿಪಿಯನ್ನು ನೋಡೋಣ. ಅದೇ ಕರಿಬೇವಿನ ಪುಡಿ. ಈ ರುಚಿಯಾಗಿ ಈ ಕರಿಬೇವಿನ ಪುಡಿಯನ್ನು ಹೇಗೆ ಮಾಡಬೇಕನ್ನೋದು ಇವತ್ತು ನೋಡೋಣಂತ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಕರಿಬೇವಿನ ಸೊಪ್ಪು, ಧನಿಯಾ, ಜೀರಾ, ಎಳ್ಳು, ಬೆಳ್ಳುಳ್ಳಿ, ಲವಂಗ ಮತ್ತು ಉಪ್ಪು, ಹಾಗೆ ಬ್ಯಾಡಗಿ ಮೆಣಸಿನಕಾಯಿ. ಈಗ ಒಂದು ಪಾನನ್ನು ಸ್ಟವ್ ಮೇಲೆ 2 ಚಮಚ ಆಯಿಲ್ ಹಾಕಿ ಅದರಲ್ಲಿ 1 ಕಪ್ಪಷ್ಟು ಧನಿಯಾವನ್ನು ಹಾಕಿ ಹುರಿಕೊಳ್ಳಬೇಕಾಗುತ್ತದೆ. ಲೋ ಫ್ಲೇಮ್ನಲ್ಲೇ ಇದನ್ನು ಉರಿಬೇಕಾಗುತ್ತೆ. ಜೀರಾ ಹಾಕಬೇಕು. ಮತ್ತು ಜೀರಾ ಹಾಕಿ ನೋಡ್ತಾ ಇದ್ರಲ್ಲ, ಎಳ್ಳು, ಇದನ್ನು ಇಂಗ್ಲೀಷ್ನಲ್ಲಿ ಜಿಂಜೆಲ್ಲಿ ಅಂತಾರೆ, ಸೀಸಮ್ ಅಂತಲೂ ಅಂತಾರೆ. ಇದು 1 ಕಪ್ಪು ಧನಿಯಾ, 1/4 ಕಪ್ಪು ಜೀರಾ, 1/4 ಕಪ್ಪು ಎಳ್ಳು ಹಾಕ್ಕೊಂಡು ಹುರಿತಾ ಇರೋದಂಥದ್ದು. ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ ನಮಗೆ. ಯಾಕಂದರೆ ಎಳ್ಳು ಕ್ಯಾಲ್ಸಿಯಂ ಭಾಳ ಚೆನ್ನಾಗಿರುತ್ತೆ ಎಳ್ಳುದಲ್ಲಿ. ಹಾಗಾಗಿ ಈ ಎಳ್ಳು, ಧನಿಯಾ, ಜೀರಾ ಹಾಕೋದ್ರಿಂದ ಮತ್ತಷ್ಟು ವಿಟಮಿನ್ಗಳು ನಮಗೆ ಸೇರ್ತವೆ. ಈ ಥರ ಚೆನ್ನಾಗಿ ಹುರ್ಕೊಂಡಿದ್ದ ಮೇಲೆ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಬೇಕು. ಅನಂತರ ಮತ್ತೆ ಅದೇ ಪಾನನ್ನು ನಾವು ಸ್ಟವ್ ಮೇಲೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ 1-2 ಚಮಚ ಅಷ್ಟು ಎಣ್ಣೆ ಹಾಕಬೇಕಾಗುತ್ತೆ. ಎಣ್ಣೆ ಹಾಕಿದ ನಂತರ ಅದರಲ್ಲಿ ಬ್ಯಾಡಗಿ ಮೆಣಸಿನಕಾಯಿಯನ್ನು 20 ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ ಹುರ್ಕೊಳ್ಳಬೇಕು. ಖಾರ ಜಾಸ್ತಿ ಬೇಕಾದವರು ಗುಂಟೂರು ಕಾಯನ್ನು ಕೂಡ ಹಾಕ್ಕೊಳ್ಳಬಹುದು. ನಾವು ಕರಿಬೇವು ಸೊಪ್ಪನ್ನು ಪಲ್ಯದಲ್ಲಿ ಮತ್ತು ಸಾಂಬಾರಿನಲ್ಲಿ ಉಪಯೋಗಿಸಿದಾಗ ಅದನ್ನು ತೆಗೆದು ಬಗಲಾಗಿ ಇಟ್ಬಿಡ್ತೀವಿ ಭಾಳವರೆಗೆ. ಅದರಿಂದ ನಮಗೆ ಬೇಕಾದಷ್ಟು ವಿಟಮಿನ್ಗಳು ಸಿಗೋದಿಲ್ಲ. ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಬಗಲಾಗಿ ತೆಗೆದಿಟ್ಕೊಂಡು, ಇದು ನೆಲ್ಲಲ್ಲಿ ಒಂದು 6 ತಾಸು ಒಣಗಿಸಿದಂಥ ಕರಿಬೇವಿನ ಸೊಪ್ಪು. ಇದು 4 ಕಪ್ಪನ್ನು ನಾವು ಪಾನ್ನಲ್ಲಿ ಹಾಕ್ಕೊಂಡು ಈ ಥರ ಹುರಿಬೇಕಾಗುತ್ತದೆ. ಇದರಲ್ಲಿರುವ ವಾಟರ್ ಕಂಟೆಂಟೆಲ್ಲ ಹೋಗೋವರೆಗೂ ನಾವು ಇದನ್ನು ಹುರಿತಾ ಇರಬೇಕಾಗುತ್ತೆ.
ನೋಡಿ ಈ ಥರ ಆಗಬೇಕು. ಗಲಗಲ ಅಂತ ಸೌಂಡ್ ಬರ್ತಾಯಿದೆ ನೋಡಿ. ಈ ಥರ ಪೂರ್ತಿ ಡ್ರೈ ಆದಮೇಲೆ ಅದನ್ನು ತೆಗೆದಿಟ್ಕೊಳ್ಳಬೇಕು. ಆನಂತರ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಈ ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ ಇದನ್ನು ಪೌಡ್ರ್ ಮಾಡಬೇಕಾಗುತ್ತೆ. ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡಿ ನೋಡಿ. ಇದರಲ್ಲಿ ಹುಂಚೆಹಣ್ಣು ಸಣ್ಣ ಸಣ್ಣ ಪೀಸಾಗಿ ಮಾಡಿ ಹಾಕಬೇಕು. ಹಾಗೆ ಹಾಕಿಬಿಟ್ರೆ ಅದು ಮಿಕ್ಸಿಗೆ ಹಿಡ್ಕೊಂತತೆ. ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ಳಬೇಕು. ನೋಡಿ ಆನಂತರ ಈ ಬೆಳ್ಳುಳ್ಳಿ ಕೂಡ ಅದರಲ್ಲಿ ಹಾಕಬೇಕು. ಹಾಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ. ಆನಂತರ ಅದರಲ್ಲೇ ಧನಿಯಾವನ್ನು ಕೂಡ ಧನಿಯಾ ಜೀರಿಗೆ ಮತ್ತು ನಾವು ಎಳ್ಳು ಏನು ಕಲಸಿ ಹುರಿದಿದ್ವೋ ಅದನ್ನೆಲ್ಲ ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸಿ ಇಡಬೇಕಾಗುತ್ತೆ. ಇವೆಲ್ಲ ಪೌಡ್ರ್ ಆಗಿದ್ದ ನಂತರ ನಾವು ಇಟ್ಕೊಂಡಿದ್ದಂಥ ಈ ಕರಿಬೇವಿನ ಸೊಪ್ಪನ್ನು ಈ ಜಾರಿಗೆ ಹಾಕ್ಕೊಳ್ಳಬೇಕು. ಈ ಥರ ಹಾಕ್ಕೊಂಡಿದ್ದ ನಂತರ ಅದನ್ನು ಮತ್ತೆ ಮಿಕ್ಸಿಗೆ ಇಡಬೇಕಾಗುತ್ತದೆ. ನೋಡಿ ಈ ಥರ ಮಿಕ್ಸಿ ಮಾಡಿಕೊಳ್ಬೇಕು. ನೋಡಿ ಚೆನ್ನಾಗಿ ಪೌಡರ್ ಆಗಿದೆ. ಈ ಪೌಡ್ರನ್ನು ನಾವು ಒಂದು ಪ್ಲೇಟಿಗೆ ತೆಗೆದು ನೋಡೋಣ. ಈ ಪೌಡರನ್ನು ನಾವು ಡೈಲಿ ಉಪಯೋಗಿಸೋದ್ರಿಂದ ನಮಗೆ ಬೇಕಾಗುವಂಥ ವಿಟಮಿನ್ ಎ ಮತ್ತು ಐರನ್, ಫೋಲಿಕ್ ಆ್ಯಸಿಡ್ ಇರುವುದರಿಂದ ಇದು ಗರ್ಭಿಣಿ ಸ್ತ್ರೀಯರಿಗೆ ಬಹಳ ಒಳ್ಳೆಯದು. ಹಾಗೆ ಶುಗರ್ ಪೇಷಂಟ್ಗಂತೂ ರಾಮಬಾಣ ಅಂತಲೇ ಹೇಳ್ಬೋದು. ಏಕೆಂದರೆ ಅವರ ಶುಗರ್ ಲೆವೆಲ್ಸ್ಗಳನ್ನು ಹತೋಟಿಯಲ್ಲಿಡುತ್ತೆ. ಹಾಗೆ ಇದು ಲಿವರ್ಗೆ ಮತ್ತು ಕಿಡ್ನಿಗಳು ಕೂಡ ಭಾಳ ಉಪಯೋಗ ಸಹಕಾರಿಯಾಗಿರುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಇರುವುದರಿಂದ ಇದು ಹೃದಯ ಆರೋಗ್ಯಕ್ಕೂ ಒಳ್ಳೆಯದು. ಟೇಸ್ಟ್ ನೋಡೋಣ ಹೇಗಿದೆ ಅನ್ನೋದು. ಸೂಪರ್, ಭಾಳ ಚೆನ್ನಾಗಿದೆ. ಇದು ತಿಂತಾ ಇದ್ದರೆ ಎಳ್ಳು ಮತ್ತು ಧನಿಯಾ ಜೀರಾ ಟೇಸ್ಟು ಮತ್ತು ಹಂಗೆ ಹುಳಿಯಾಗಿ ಹುಂಚೆಹಣ್ಣಿನ ಆ ಟೇಸ್ಟ್ ಕೂಡ ಬಹಳ ಚೆನ್ನಾಗಿದೆ. ನೀವೂ ಈ ಥರದ ಪುಡಿಯನ್ನು ಮಾಡಿಕೊಂಡು ರುಚಿಯಾಗಿ ಸೇವೆ ಮಾಡಿ ಆರೋಗ್ಯವಾಗಿರ್ತೀರ ಅಂತ ಆಶಿಸ್ತಾ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಿಂದ ಇನ್ನಿಷ್ಟು ಒಳ್ಳೆಯ ವಿಡಿಯೋಗಳು ಬರಲಿಕ್ಕೆ ಸಹಕರಿಸಿ. ಥ್ಯಾಂಕ್ ಯು ವೆರಿ ಮಚ್.